ನಮಸ್ಕಾರ ಸ್ನೇಹಿತರೆ. ಒಂದು ಮನೆಯು ಸ್ವರ್ಗವಾಗಬೇಕಾದರೆ ಕೆಲವು ವಿಷಯಗಳನ್ನು ಯಾವಾಗಲೂ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಹಿಂದಿನ ಕಾಲದಿಂದಲೂ ಪ್ರಚಲಿತದಲ್ಲಿರುವ ಹಿರಿಯರ ಅನುಭವದ ಕಿವಿ ಮಾತುಗಳನ್ನು ಪಾಲಿಸಿದರೆ ಸಾಕು, ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ. ಗಾದೆ ಮಾತುಗಳಂತೆ ಹಿರಿಯರು ಹೇಳಿದ ಮಾತುಗಳು ತುಂಬ ಅರ್ಥಗರ್ಭಿತವಾಗಿರುತ್ತವೆ. ಮನೆಯಲ್ಲಿ ಸದಾ ಸುಖ ಸಂತೋಷ ತುಂಬಿ ತುಳುಕಬೇಕು ಅಂದರೆ ಹಿರಿಯರು ಹೇಳಿರುವ ಹಾಗೆ ಅನುಭವದ ಕಿವಿ ಮಾತುಗಳನ್ನು ಪಾಲಿಸಬೇಕು. ಮೊದಲನೇದು ನೋಡೋಣ. ಸೋಮವಾರ ತಲೆಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚಬಾರದು. ಮತ್ತು ಒಂಟಿ ಕಾಲಲ್ಲಿ ಯಾವತ್ತೂ ನಿಲ್ಲಬಾರದು. ಮಂಗಳವಾರ ತವರಿನಿಂದ ಮಗಳು ಗಂಡನ ಮನೆಗೆ ಹೋಗಬಾರದು. ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸಬಾರದು. ಇಡೀ ಕುಂಬಳಕಾಯಿಯನ್ನು ಮನೆಗೆ ತರಬಾರದು. ಮನೆಯಲ್ಲಿ ಉಗುರನ್ನು ಕತ್ತರಿಸಬಾರದು. ಮಧ್ಯಾಹ್ನ ತುಳಸಿ ಗಿಡವನ್ನು ಕುಯ್ಯಬಾರದು. ಮತ್ತು ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬಾರದು. ಮತ್ತು ತಲೆಯನ್ನು ಬಾಚಬಾರದು. ಉಪ್ಪು ಮೊಸರು ಸಾಲ ಕೊಡುವುದನ್ನು ಮಾಡಬಾರ್ದು. ಬಿಸಿ ಅನ್ನಕ್ಕೆ ಮೊಸರನ್ನು ಹಾಕಬಾರದು. ಊಟ ಮಾಡುವಾಗ ಮಧ್ಯೆ ಮೇಲೆ ಹೇಳಬಾರದು. ಮತ್ತು ತಲೆ ಕೂದಲು ಒಲೆಗೆ ಹಾಕಬಾರದು, ಅಂದರೆ ಬೆಂಕಿಗೆ ಹಾಕಬಾರದು. ಹೊಸ್ತಿಲನ್ನು ತುಳಿದು ದಾಟಬಾರದು. ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ. ಮತ್ತು ಯಾರಾದರೂ ಮನೆಯಿಂದ ಹೋಗಿದ ತಕ್ಷಣವೂ ಕೂಡ ಕಸವನ್ನು ಗುಡಿಸಬಾರದು. ಗೋಡೆ ಮೇಲೆ ಕಾಲಿಟ್ಟು ಮಲಗಬಾರದು. ರಾತ್ರಿ ಹೊತ್ತಲ್ಲಿ ಬಟ್ಟೆಯನ್ನು ಒಗೆಯಬಾರದು. ಮತ್ತು ಒಡೆದ ಬಳೆಯನ್ನು ಧರಿಸಬಾರದು. ಮತ್ತು ಮಲಗಿ ಎದ್ದ ಚಾಪೆಯನ್ನು ಮಡಿಸದೆ ಹಾಗೆ ಬಿಡಬಾರದು. ಉಗುರನ್ನು ಕಚ್ಚಬಾರದು. ಮತ್ತು ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಕ್ಷೌರ ಅಂದರೆ ಶೇವಿಂಗ್ ಮಾಡಿಸಬಾರದು. ಒಂಟಿ ಬಾಳೆಡೆ ಅಂದರೆ ತರಬಾರದು. ಬಾಳೆ ಎಲೆ ಬರುತ್ತಲ್ಲ, ಒಂಟಿ ಬಾಳೆ ಎಲೆ ತರಬಾರದು. ಊಟ ಮಾಡಿದ ಮೇಲೆ ಕೈಯನ್ನು ಒಣಗಿಸಬಾರದು. ಊಟ ಮಾಡಿಬಿಟ್ಟು ಹಾಗೆ ಕೂತ್ಕೋಬಾರ್ದು. ಎದ್ದೋಗಿ ಕೈಯನ್ನು ತೊಳ್ಕೊಬೇಕು. ಮುಸ್ಸಂಜೆ ಹೊತ್ತಲ್ಲಿ ಮಲಗಬಾರದು. ಪೂಜೆ ಮಾಡೋ ಟೈಮಲ್ಲಿ, ದೀಪ ಹಚ್ಚೋ ಟೈಮಲ್ಲಿ, ಯಾವ ಟೈಮ್ ಅಂದರೆ ಆ ಟೈಮಲ್ಲಿ ಮಲ್ಕೋಬಾರ್ದು. ಕಾಲು ತೊಳೆಯುವಾಗ ಇಮ್ಮಡಿ ತೊಳೆಯುವುದನ್ನು ಮರೆಯಬಾರದು. ಕಾಲು ತೊಳ್ಕೊಂಡು ಬಂದ್ವಿ ಅಂತ ಅಂದರೆ ಹಾಗೆ ಸುಮ್ಮನೆ ಕಾಲಿಗೆ ನೀರು ಹೆಚ್ಕೊಂಡು ಬರೋದಲ್ಲ, ಇಮ್ಮಡಿ ಸೇರಿಸಿ ತೊಳಿಬೇಕು. ಮತ್ತು ಹೊಸ್ತಿಲ ಮೇಲೆ ಕೂರಬಾರದು. ಮತ್ತು ತಿಂದ ತಕ್ಷಣ ಮಲಗಬಾರದು. ಇದು ವೈಜ್ಞಾನಿಕವಾಗಿಯೂ ಹೌದು. ತಿಂದ ತಕ್ಷಣ ಮಲಗೋದ್ರಿಂದ ನಮ್ಮ ಡೈಜೆಷನ್ ಆಗಲ್ಲ ತಿಂದಿರೋದು. ಹಾಗಾಗಿ ಹೊಟ್ಟೆಗೆ ಸಂಬಂಧಿಸಿರುವಂಥ ಕಾಯಿಲೆಗಳು ಕೂಡ ಬರುತ್ತೆ. ಹಾಗಾಗಿ ತಿಂದ ತಕ್ಷಣ ಮಲ್ಕೋಬಾರ್ದು. ಮತ್ತು ಹಿರಿಯರ ಮುಂದೆ ಕಾಲನ್ನು ಚಾಚಿ ಮತ್ತು ಕಾಲ ಮೇಲೆ ಕಾಲು ಹಾಕಿ ಕೂರಬಾರದು. ಮತ್ತು ಕೈ ತೊಳೆದ ನೀರನ್ನು ಜಾಡಿಸಬಾರದು. ಅಂದರೆ ಕೆಲವೊಬ್ಬರು ಕೈ ತೊಳೆದ್ಬಿಟ್ಟು ಹಿಂಗೆ ಎರಚ್ಬಿಟ್ಟು ಹೋಗ್ತಾರೆ, ಅದು ಬೇರೆಯವ್ರಿಗೆಲ್ಲ ಸಿಡಿಯುತ್ತೆ. ಆ ರೀತಿ ಮಾಡಬಾರದು. ಮತ್ತು ರಾತ್ರಿ ಊಟದ ತಟ್ಟೆಯನ್ನು ತೊಳೆಯದೆ ಹಾಗೆ ಬಿಡಬಾರದು. ಊಟದ ತಟ್ಟೆ ಅಷ್ಟೇ ಅಲ್ಲ, ಯಾವುದೇ ಎಂಜಲು ಪಾತ್ರೆಗಳು ಆಗಿರಲಿ ಹಾಗೆ ಇಟ್ಬಿಟ್ಟು ನೈಟು ಮಲ್ಕೊಬಾರ್ದು. ಎಲ್ಲವನ್ನು ತೊಳೆದು ಸ್ವಚ್ಛವಾಗಿ ಅಡುಗೆ ಮನೆ ಕ್ಲೀನ್ ಮಾಡಿ ಆ ನಂತರ ಮಲಗಬೇಕು. ಎಂಜಲ ಕೈಯಲ್ಲಿ ಊಟ ಬಡಿಸಬಾರದು. ಮತ್ತು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬಾರದು. ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬಾರದು. ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಮತ್ತು ಹರಿದ ತೂತಾದ ಒಳ ಉಡುಪು ಅಥವಾ ಬನಿಯನ್ನು, ಅಂಗಿ, ಪ್ಯಾಂಟು, ಚಪ್ಪಲಿ, ಶೂ, ಸಾಕ್ಸು ಯಾವುದನ್ನು ಕೂಡ ಧರಿಸಬಾರದು. ನಿಮಗೆ ಎಷ್ಟು ಹಣವಿದ್ದರೂ ಸಾಕಾಗುವುದಿಲ್ಲ. ಅನಾವಶ್ಯಕವಾಗಿ ಹಣ ಖರ್ಚಾಗುತ್ತದೆ. ಮನೆಯ ಒಳಗೆ ಚಪ್ಪಲಿ ಶೂ ಅನ್ನು ತರಬಾರದು. ಹೊರಗೆ ಇಡಬೇಕು. ಅದು ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ. ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಅಥವಾ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ. ಬೇರೆಯವರದು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ. ಹಸು ಕರುಗಳಿಗೆ ಪ್ರಾಣಿಗಳಿಗೆ ಅಳಸಿದ್ದನ್ನು ಹಾಕಬೇಡಿ. ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದ ನೀರು ಮುಸುರೆ ಹಾಕಬಾರದು. ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬಾರದು. ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸುಗಳ ಪಾನೀಯಗಳನ್ನು ಸೇವಿಸಬಾರದು. ಹಾಲು ಮೊಸರು ಹಾಲು ಅಡಿಗೆ ಎಣ್ಣೆ ಒಟ್ಟಿಗೆ ತರಬಾರದು. ಶನಿವಾರ ಉಪ್ಪು ಎಣ್ಣೆ ತರಬಾರದು. ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬಾರದು. ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ, ಕೈ ಗಡಿಯಾರ, ಹೊಲಿಗೆ ಯಂತ್ರ, ಸೈಕಲ್, ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿಕೊಳ್ಳಿ.
ಭಗವಂತನಲ್ಲಿ ಏನೂ ಬೇಡಿರಾಗಬೇಡಿ. ನಿಮಗೆ ಬೇಕಾದಾಗ ಸಿಕ್ಕೇ ಸಿಗುತ್ತದೆ. ಅರ್ಹರಿಗೆ ದಾನ ಮಾಡಿ. ನಿಮ್ಮ ದಾನ ಗುಪ್ತವಾಗಿ ಇರಲಿ. ಮಠ ಮಂದಿರಗಳ ಸ್ವತ್ತು, ಹಣಕಾಸು, ಒಡವೆ ವಿಷವೆಂದು ತಿಳಿಯಿರಿ. ಅದನ್ನು ದುರುಪಯೋಗ ಮಾಡಿದರೆ ಶಿಕ್ಷೆ ನಿಮ್ಮ ಬೆನ್ನ ಹಿಂದೆ ಇರುವ ನೆರಳಿನಂತೆ ತಿಳಿಯಿರಿ. ಯಾರನ್ನು ಹಾಡಿಕೊಳ್ಳಬೇಡಿ, ನಿಮ್ಮನ್ನು ಹೊಗಳಿಕೊಳ್ಳಬೇಡಿ. ನಿಮ್ಮ ಅಧಿಕಾರ ಶಾಶ್ವತವಲ್ಲ. ಬೇರೆಯವರನ್ನು ಬೆಳೆಯಲು ಬಿಡಿ, ಅವರಿಗೆ ಗುರುವಾಗಿ. ಮೇಲಿನ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಬದಲಾವಣೆ ಕಾಣಿರಿ. ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.